ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇವೆ. ಅವರಿಂದಲೂ ಸಹ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸುದೀರ್ಘವಾಗಿ ಸುಮಾರು 45 ನಿಮಿಷಗಳ ಕಾಲ ರಾಜ್ಯದಲ್ಲಿ ಇತ್ತೀಚಿನ ರಾಜಕೀಯವಾದ ಬೆಳವಣಿಗೆಗಳು ಹಾಗೂ ರಾಜ್ಯದಲ್ಲಿ ಇರತಕ್ಕಂಥ ಜನಸಾಮಾನ್ಯರ ಸಮಸ್ಯೆಗಳೇನಿದೆ ಮತ್ತು ಕಾಂಗ್ರೆಸ್ನ ಸರ್ಕಾರ ಬಂದ ನಂತರ ಯಾವೊಂದು ಗ್ಯಾರಂಟಿಗಳ ಕಾರ್ಯಕ್ರಮಗಳ ಬಗ್ಗೆನೇ ಪ್ರತಿನಿತ್ಯ ಅವರ ಡಂಗೂರ ಏನಿದೆ, ಅದರಿಂದ ಜನಸಾಮಾನ್ಯರಿಗೆ टेबल को थोड़ा नजदीक लाना है. बिड़ी बिड़ी ना मार. ओके ठीक है. ಆ ಒಂದು ಗ್ಯಾರಂಟಿಗಳನ್ನ ಜಾರಿಗೆ ತರೋದ್ರ ಮುಖಾಂತರ ಏನೋ ರಾಜ್ಯದಲ್ಲಿ ದೊಡ್ಡ ಸಾಧನೆ ಮಾಡಿದ್ದೇವೆ ಅಂತಕ್ಕಂಥ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಪ್ರತಿಕ್ರಿಯೆಗಳನ್ನು ನಾವೇನು ಗಮನಿಸಿದ್ದೇವೆ. ಎಲ್ಲಾ ವಿಷಯಗಳು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ರಾಜ್ಯದಲ್ಲಿ ಬರಗಾಲಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ಜನತೆಯ, ಅದರಲ್ಲೂ ವಿಶೇಷವಾಗಿ ರೈತರ ಬದುಕಿಗೆ ಎಷ್ಟು ಮಟ್ಟಿಗೆ ಸಹಕಾರಿಯಾಗಿದೆ ರಾಜ್ಯ ಸರ್ಕಾರದ ನಿಲುವುಗಳು, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇಲ್ಲಿ ಪ್ರಶ್ನೆ, ನೀವು ಪ್ರಶ್ನೆಯನ್ನು ನನ್ನ ಮುಂದೆ ಇಡೋದಕ್ಕಿಂತ ಮುಂಚೆನೆ ಹೇಳಲಿಕ್ಕೆ ಬಯಸ್ತೇನೆ. ಮಾಧ್ಯಮಗಳಲ್ಲಿ ತಮ್ಮ ಒಂದು ಆಸಕ್ತಿ ಈ ಒಂದು JDSನ ಮತ್ತು ಬಿಜೆಪಿಯ ಹೊಂದಾಣಿಕೆ ಏನಿದೆ, JDS ಪಕ್ಷ NDA ಅಲಯನ್ಸ್ ಪಾರ್ಟ್ನರ್ ಆಗಿ ನಾವು ಸೇರಿದ ನಂತರ ರಾಜ್ಯದಲ್ಲಿ ಮುಂದಿನ ಲೋಕಸಭೆಗೆ ಎಷ್ಟು ಸ್ಥಾನಗಳಲ್ಲಿ ನಿಲ್ಲಬಹುದು ಅಂತಕ್ಕಂಥದ್ದು ಬಹುಶಃ ಸಾರ್ವಜನಿಕವಾಗಿ ಮತ್ತು ಮಾಧ್ಯಮದ ಸ್ನೇಹಿತರಲ್ಲೂ ದೊಡ್ಡ ಮಟ್ಟದ ಕುತೂಹಲ, ಆಸಕ್ತಿಗಳಿದ್ದಾವೆ. ಸೀಟು ಹೊಂದಾಣಿಕೆಯಲ್ಲಿ ಮತ್ತು ಯಾವ ಕ್ಷೇತ್ರಗಳಲ್ಲಿ ಯಾವ ಪಕ್ಷಗಳು ನಿಲ್ಲಬೇಕು ಅಂತಕ್ಕಂಥದ್ದು, ಬಿಜೆಪಿಯಿಂದ ಎಷ್ಟು ಅಭ್ಯರ್ಥಿಗಳು, JDS ಇಂದ ಎಷ್ಟು ಅಭ್ಯರ್ಥಿಗಳು ಅಂತಕ್ಕಂಥದ್ದು ಇಲ್ಲಿ ಮುಖ್ಯ ಅಲ್ಲ. ನಾನು ಹಲವಾರು ಬಾರಿ ಹೇಳಿದ್ದೇನೆ, ಇವತ್ತು ನಮ್ಮ ಗುರಿ ಇರ್ತಕ್ಕಂಥದ್ದು 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿ. ಇದು ನಮ್ಮ ಮೊದಲನೆಯ ಆದ್ಯತೆ. ಆ ಒಂದು ಗುರಿಯನ್ನು ನಾವು ತಲುಪಬೇಕು ಅಂತ ಇರ್ತಕ್ಕಂಥದ್ದು ಯಾವ ಕಾರಣಕ್ಕೆ? ಕರ್ನಾಟಕ ರಾಜ್ಯದ ಪ್ರಗತಿಗೆ ಕೆಲವು ದೋಷಗಳು ಇರಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ಕೆಲವು ತೀರ್ಮಾನಗಳಲ್ಲಿ ದೋಷಗಳು ಇದ್ದಾವೆ. ಆದರೆ ಅದೆಲ್ಲವನ್ನ ಸರಿಪಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂತ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ಇವತ್ತು JDS ಪಕ್ಷ NDA ಪಾರ್ಟ್ನರ್ ಆಗಿ ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಸೇರಿರ್ತಕ್ಕಂಥದ್ದು. ಅದರಿಂದ ನಿನ್ನೆ ಎಲ್ಲಾ ರೀತಿಯ ವಿಷಯಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ನಮ್ಮದು ದೊಡ್ಡ ಪಕ್ಷ ಬಿಜೆಪಿ, JDS ಲಿಮಿಟೆಡ್ ಸ್ಥಾನಮಾನಗಳಲ್ಲಿ ಇರ್ತಕ್ಕಂಥ ಶಕ್ತಿ ಇದೆಲ್ಲ ಅವರಲ್ಲೂ ಸಹ ಇಲ್ಲ. ದೇವೇಗೌಡರ ಬಗ್ಗೆ ಇರ್ತಕ್ಕಂಥ ಒಂದು ಗೌರವ ಮತ್ತು ನಮ್ಮ ನಡವಳಿಕೆಗಳು ಪ್ರತಿಯೊಂದು ಸೂಕ್ಷ್ಮವಾಗಿ ಕೇಂದ್ರದ ನಾಯಕರುಗಳು ಗಮನಿಸ್ತಾ ಇದ್ದಾರೆ. ಅದರಿಂದ ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದಕ್ಕಿಂತ ಹೆಚ್ಚಾಗಿ 28ರ ಒಂದು ಗುರಿಯನ್ನ ನಾವು ತಲುಪಬೇಕಾಗಿದೆ. ಆ ನಿಟ್ಟಿನಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.